ಮಾಡ್ತಾ ಇದೀಯಾ? ಹೊರಗಡೆ ಬಿಸಿಲು ಸುಡ್ತಾ ಇದೆ. ಮಗುನ್ ಯಾಕೆ ಇಲ್ಲಿ ಕರ್ಕೊಂಬಂದೆ? ಬಾನಿ, ನಿನ್ನನ್ನೇ ಕೇಳ್ತಾ ಇರೋದು. ಇಲ್ಲಿಗೆ ಯಾಕೆ ಬಂದೆ? ಹಾವು ಚೇಳು ಕಚ್ಲಿ ಅಂತನಾ? ಮಗುನ್ ಬೇರೆ ಕರ್ಕೊಂಡು ಬಂದಿದ್ಯಾ? ನಮಸ್ಕಾರ ಚಿಕ್ಕಜ್ಜ. ನಮಸ್ಕಾರ. ನಾನು ತಮ್ಮನ್ನೇ ಹುಡ್ಕೊಂಡು ಹೊರಟಿದ್ದೆ. ಅಬ್ಬೆ ನಿಮ್ಮನ್ನು ನೋಡೋಕೆ ಹೇಳಿದ್ರು. ಈಗ ನೋಡಿದ್ರೆ ಆ ಭಗವಂತನೇ ಭಕ್ತನ ಹುಡ್ಕೊಂಬಂದಾಗಾಯ್ತು ನೋಡಿ. ವಿಷಯ ಏನಪ್ಪ ಅಂದರೆ, ಅದೇನು ಹೇಳಬೇಕೋ ಬೇಗ ಹೇಳಿ, ರಾಗ ಹೇಳಿಬಿಡಿ. ಅದು ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿಸ್ತಾ ಇದ್ದೀವಿ. ಹೊಸ ಕಳಸ ಮಾಡಿಸ್ಬೇಕಾಗಿತ್ತು. ದೊಡ್ಡೋರ ಹೆಸರಲ್ಲಿ ಕಾಣಿಕೆ ಕೊಡ್ತೀನಿ ಅಂತ ಅಬ್ಬೆ ಹೇಳಿದ್ರು. ಕಾಣಿಕೆನೂ ಇಲ್ಲ, ಹುಡುಗರೂ ಇಲ್ಲ, ಏನು ಕೊಡಲ್ಲ. ನಾನು ಕಳಸ ಮಾಡಿಸ್ತೀನಿ ಅಂತ ನಾ ಹೇಳಿದ್ದೇನ್ರಿ. ಈ ಕೊಡೋದಾದ್ರೆ ಕಳಸನೂ ಮಾಡಿಸ್ತೀರಾ, ಬಂಗಾರದ ಬಾಗ್ಲು ಮಾಡಿಸ್ತೀರಾ? ಹೋಗಿ ಹೋಗಿ. ಇಲ್ಲ ಅಬ್ಬೆ, ಎಷ್ಟೇ ಆದರೂ ರೈತನ ಮಗ. ಇವತ್ತು ಹಾಲಿನ ಅಭ್ಯಂಜನ ಮುಗೀತಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ. ಭತ್ತದ ಪರಿಮಳ ಇವನ್ ಮಗುಗೂ ತಾಟ್ಲಿ ಅಂತ. ಅಪ್ಪನ ದಾರಿಯಲ್ಲಿ ನಡಿಬೇಕು ಇವನು. ದೊಡ್ಡವನಾಗ್ತಿದ್ದ ಹಾಗೆ ಉಳ್ಬೇಕು, ಬಿತ್ತಬೇಕು, ಬೆಳಿಬೇಕು, ನಮ್ಮ ಗದ್ದೆನೆಲ್ಲ ನೋಡ್ಕೊಬೇಕು. ಎಷ್ಟೊಂದು ಜವಾಬ್ದಾರಿ ಇದೆ ನನ್ನ ಮಗನ ಮೇಲೆ. ಹೌದು, ಇವನು ರೈತನ ಮನೆ ವಾರಸ್ದಾರನೇ. ಈ ಊರ್ನೇ ಆಳ್ಬೇಕಾದವನು. ತೋರಿಸಿದ್ದಾಯ್ತಲ್ಲ, ನಡಿ ಒಳಗೆ. ಅಲ್ಲೇ ಏನು ಮಾಡಿಬಿಟ್ಟೆ? ಅಮ್ಮನ ಸೀರೆ ಎಲ್ಲ ಒದ್ದೆ ಮಾಡಿಬಿಟ್ಟೆ. ಭತ್ತ ಇರೋ ಕಡೆ ಒದ್ದೆ ಮಾಡಿದ್ರೆ ಒಳ್ಳೆ ಶಕುನ. ಸರಿ ಒಳಗಡೆ ಕರ್ಕೊಂಡು ಕೊಡು ಮಗುನ. ಅಬ್ಬೆ ಕೊಡೆ ಇಲ್ಲಿ. ನಾನು ಮಗುಗೆ ಹೊಸ ಅಂಗಿ ಹಾಕ್ತೀನಿ, ನೀನ್ ಹೋಗಿ ಸೀರೆ ಬದಲಾಯಿಸ್ಕೊ. ಕೊಡಿಲಿ. ಇಲ್ಲ ಶಿಸಿ, ಇನ್ನು ಬಿಡಲ್ಲ ಕಣ. ನನ್ನ ಜೊತೆನೆ ಆಟ ಆಡ್ತೀಯಲ್ಲ. ಬಾರಯ್ಯ ಬಾ. ನೀನು ಒಬ್ಬ ಬರೋದು ಬಾಕಿ ಇತ್ತು. ಯಾಕೆ ಬಂದೆ? ನನ್ನ ಗಂಡನ್ನ ಕೊಂದೆ, ನನ್ನ ಮಗನ ನುಂಗಿ ನೀರ್ ಕುಡ್ದೆ. ಈಗ ನನ್ನ ಮೊಮ್ಮಗ ಬೇಕಾ ನಿಂಗೆ? ಹೇಳ. ಈ ಮನೆ ವಾರಸ್ದಾರನ ಮೇಲೆ ನಿನ್ನ ಕೆಟ್ಟ ದೃಷ್ಟಿ ಬಿತ್ತ? ಮಾತಾಡು. ಸಾಕಪ್ಪೆ, ಸಾಕು. ಇನ್ನು ಎಷ್ಟು ದಿವಸ ಇಂಥ ವಿಷದ ಮಾತುಗಳನ್ನು ನಾನು ನೀವು ಆಡ್ತಾ ಇರಬೇಕಾಗತ್ತೆ? ಎಷ್ಟು ಜನ ನಮ್ಮ ದ್ವೇಷಕ್ಕೆ ಬಲಿಯಾಗಬೇಕು? ನನಗೆ ಗೊತ್ತು, ತಪ್ಪು ನಡೆದಿದೆ, ದೊಡ್ಡ ತಪ್ಪು ನಡೆದಿದೆ. ನಮ್ಮ ಕಡೆಯವರು ತಪ್ಪು ಮಾಡಿದ್ದಾರೆ, ನಿಮ್ಮ ಕಡೆಯವರು ತಪ್ಪು ಮಾಡಿದ್ದಾರೆ. ನಾವು ಕಳ್ಕೊಂಡಿದ್ದೀವಿ, ನೀವು ಕಳ್ಕೊಂಡಿದ್ದೀರಿ. ಈ ದ್ವೇಷನ ಹೀಗೆ ಮುಂದುವರಿಸ್ತಾ ಹೋದರೆ ಕಳ್ಕೊತಾನೆ ಹೋಗಬೇಕಾಗತ್ತೆ ಹೊರತಾಗಿ ಏನು ಸಂಪಾದನೆ ಮಾಡೋಕ್ಕಾಗಲ್ಲ. ರಕ್ತದ ಅಭಿಷೇಕ ಮಾಡಿದ್ರೆ ರಕ್ತದ ತೀರ್ಥನೇ ಸಿಗೋದು. ಅದನ್ನು ಕುಡ್ಕೊಂಡು ಬದುಕಬೇಕಾಗತ್ತೆ. ಅದು ಬೇಡ ಅಂತ ತಾನೇ ನಿಮ್ಮ ಮಗ ಧರ್ಮಸಿಂಹ ಹೇಳ್ತಾ ಇದ್ದಿದ್ದು. ಶಾಂತಿಯಿಂದ ಇರೋಣ ಅಂತ ಬೇಡ್ಕೋತಿದ್ದ. ಇವತ್ತು ಅವನ ಮಗನ ಅಭ್ಯಂಜನ
ಆ ಧರ್ಮಸಿಂಹನ ಬುದ್ಧಿ ಆ ಮಗುಗೂ ಬರಲಿ ಅಂತ ದೇವರಲ್ಲಿ ಕೇಳಿಕೊಂಡು ಉಡುಗೊರೆ ಕೊಟ್ಟು ಆಶೀರ್ವಾದ ಮಾಡಿ ಹೋಗೋಣ ಅಂತ ಬಂದಿನೇ ಹೊರತಾಗಿ ಜಗಳ ಆಡಕ್ಕೆ ಬರಲಿಲ್ಲ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೇನೆ, ಸಾಕು. ದ್ವೇಷ ಹಠ ಇದನ್ನೆಲ್ಲ ಸಾಧಿಸಿದ ಸಾಕು, ಬಿಟ್ಬಿಡೋಣ. ಎಲ್ಲ ಒಂದಾಗಿರೋಣ. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡೋಣ. ಏನಂದೆ? ಮರಿಬೇಕಾ? ಲೇ ಮಂಜರಿ, ಆದಿಯಲ್ಲಿ ನೋಡೆ, ಕರ್ಕೊಂಡ್ ಬಾ ಅವನ್ನ. ಸರಿ ಅಬ್ಬೆ. ಇನ್ನು ಜಗಳ ಆಡಿದ್ದು ಸಾಕಮ್ಮ. ಈ ವಂಶದ ವಾರಸದಾರ ಬಂದಾಯ್ತು. ಅವನು ಒಳ್ಳೇದನ್ನು ನೋಡಲಿ, ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಅವನ ಹೆಸರಲ್ಲಿ ನಾವು ಈಗಲೇ ಒಂದು ಒಳ್ಳೆ ತೀರ್ಮಾನ ತಗೋಬೋದು. ಏನಂತೀಯಮ್ಮ? ಅಪ್ಪಾಜಿ, ನನ್ನ ಯಜಮಾನರು ಅದನ್ನೇ ಆಸೆ ಪಟ್ಟಿದ್ದು. ಯುದ್ಧ ಬೇಡ ಅಂತಿದ್ರು. ಆದರೆ ನಿಮ್ಮವರು ನಮ್ಮ ಕಣಕ್ಕೆ ಬೆಂಕಿ ಇಟ್ಟಾಗ ನೀವೆಲ್ಲಿದ್ರಿ ಅಪ್ಪಾಜಿ? ಆ ಬೆಂಕಿಗೆ ನನ್ನ ಗಂಡನ ಕಳ್ಕೊಂಡ್ಬಿಟ್ಟೆ. ಅವಾಗ ನೀವೆಲ್ಲಿದ್ರಿ? ನನ್ನ ಗಂಡನ ಕೊಂದವ್ರಿಗೆ ನೀವೇನು ಶಿಕ್ಷೆ ಕೊಟ್ರಿ ಅಪ್ಪಾಜಿ? ಯಾಕೆ ನಿಮ್ಮ ವಂಶದವ್ರಿಗೊಂದು ನ್ಯಾಯ, ನಮ್ಗೊಂದು ನ್ಯಾಯನಾ? ನನ್ನ ತಾಳಿ ಉಳಿಸ್ಕೊಳಕ್ ಆಗ್ಲಿಲ್ಲ ನಿಮ್ಮ ಕೈಯಲ್ಲಿ. ನನ್ನ ಮಗು ಅನಾಥನಾಗಿ ಹುಟ್ಟೋದನ್ನ ತಪ್ಸೋಕ್ಕಾಗಿಲ್ಲ. ಬೇಡ, ತಪ್ಪು ಮಾಡಿದವ್ರಿಗೆ ಶಿಕ್ಷೆನಾದ್ರೂ ಕೊಡಿಸ್ಬೋದಲ್ವಾ? ನಿಮಗೆ ಶಾಂತಿ ಬೇಕು ಅನ್ನೋದಾದ್ರೆ ನನ್ನ ಗಂಡನ ಕೊಂದವ್ರನ್ನ ಕಾನೂನು ಕೈಗೆ ಒಪ್ಸಿ ನೋಡೋಣ. ಆಮೇಲೆ ಅವ್ರಿಗೆ ಶಿಕ್ಷೆ ಆದ್ಮೇಲೆ ನೀವು ಬಂದು ಈ ದ್ವೇಷ ಸಾಕು ಅಂತ ಹೇಳಿ ನಾವು ಕೇಳ್ತೀವಿ. ಯಾಕೆ ಮಾತು ಹೊರಡ್ತಿಲ್ವಾ ಅಪ್ಪಾಜಿ? ನಮ್ಮನೆ ಮಗನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಿಮ್ಮ ಮಗನಿಗೆ ಶಿಕ್ಷೆ ಆಗ್ಬಾರ್ದು ಅಲ್ವಾ? ಯಜಮಾನನ ಪಟ್ಟ ಖಾಲಿ ಆಯ್ತು. ಯಾರು ಯಜಮಾನ ಆದ್ರೇನು ಪಟ್ಟ ಖಾಲಿ ಮಾಡ್ಬೋದಲ್ವಾ? ಮನು ಯಜಮಾನ ಆಗ್ತಾನೆ, ಆದ್ರೆ ಜಾಸ್ತಿ ದಿನ ಯಜಮಾನ ಉಳಿಯಲ್ಲ. ನಾನೇ ಅವನ್ನ ಮುಗಿಸ್ತೀನಿ. ಮನು ನನ್ನ ದಾರಿಯಿಂದ ದೂರ ಸರಿತಾನೆ ಅಂತಾದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ.